ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೆಂಟ್ ಮೇರೀಸ್ ಐಎಸ್ಸಿ ಜೆಡಬ್ಲ್ಇ ಮೇನ್ 2026 ಪರೀಕ್ಷೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಟಾಪ್ 1 ಸ್ಥಾನ ಸಾಧಿಸಿದೆ. ಸಂಸ್ಥೆಯ ವಿದ್ಯಾರ್ಥಿ ಕೆವಿನ್ ರೋಡ್ರಿಗ್ಸ್ ಅವರು 99.78% ಪಡೆದು ಟಾಪ್ 1 ಸ್ಥಾನ ಗಳಿಸಿದ್ದು, ಜೆನ್ಕಾರ್ ಬಿಆರ್ ಅವರು 99.61% ಪಡೆದು ಟಾಪ್ 2 ಸ್ಥಾನ ಪಡೆದಿದ್ದಾರೆ. ಈ ಪರ್ಸೆಂಟೇಜ್ ಸಾಧನೆ ನಮಗೆ ಹೆಮ್ಮೆಯ ಕ್ಷಣವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದುವರೆಗೆ ದಾಖಲಾಗಿರುವ ಅತ್ಯುತ್ತಮ ಜೆಡಬ್ಲ್ಇ ಮೇನ್ ಪ್ರದರ್ಶನವಾಗಿದ್ದು, ಪ್ರತಿ ವರ್ಷವೂ ಹೊಸ ಶೈಕ್ಷಣಿಕ ಮಾನದಂಡಗಳನ್ನು ಸ್ಥಾಪಿಸುವ ನಮ್ಮ ಬದ್ಧತೆಯನ್ನ ಮತ್ತಷ್ಟು ಬಲಪಡಿಸಿದೆ ಎಂದು ಸೆಂಟ್ ಮೇರೀಸ್ ಐಎಸ್ಸಿ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೋ ತಿಳಿಸಿದರು. 2026 ಜೆಇ ಮೇನ್ಸ್ ರಿಸಲ್ಟ್ ಇವತ್ತು ಬಂದಿದ್ದು, ಈ ವರ್ಷ ನಮ್ಮ ಸೈಂಟ್ ಮೇರೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ ನಡೆಸುತ್ತಿರುವಂಥ ಐಎಸ್ಸಿ 11-12 ಫಲಿತಾಂಶವು ಬಹಳ ಉತ್ತಮವಾಗಿ ಬಂದಿದೆ ಹಾಗೂ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಇತರ ಪ್ರಮುಖ ಸಾಧಕರಲ್ಲಿ ಸಾದಿಯಾ ಶಾಜೈನ್ 98.65, ಗೋಕುಲ್ ಬಿಎಸ್ 98.22, ತಮನ್ ಸರ್ವಜಿತ್ ಎಂಆರ್ 98.71 ಹಾಗೂ ಮೋಹಿತ್ ಎಚ್ವಿ 95.50% ಪಡೆದಿದ್ದಾರೆ. ನಮ್ಮ ಶಾಲೆ ವಿದ್ಯಾರ್ಥಿ ಶ್ರೀ ಮಾಸ್ಟರ್ ಕೆವಿನ್ ರಾಡ್ರಿಗಸ್ ಅವರು 99.78% ಪಡೆದು ಟಾಪ್ 1 ಸ್ಥಾನ ಗಳಿಸಿದ್ದು, ಅದೇ ರೀತಿ ಎರಡನೇ ಸ್ಥಾನವನ್ನು ಬಿಆರ್ ಜೆನ್ಕಾರ್ 99.61% ಪಡೆದು ಟಾಪ್ 2 ಪೊಸಿಷನ್ ಜಿಲ್ಲೆಗೆ ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಮೂರನೇ ಸ್ಥಾನವನ್ನು ನಮ್ಮ ಶಾಲೆಯ ಸಾದಿಯಾ ಶವಾನ್ 98.65% ಹಾಗೂ ಗೋಕುಲ್ ಬಿಎಸ್ 98.22, ತಮನ್ ಸರ್ವಜಿತ್ 95.71 ಹಾಗೂ ಮೋಹಿತ್ ಎಚ್ವಿ 95.50 ಪಡೆದು ಈ ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸುತ್ತಾರೆ. ಈ ಫಲಿತಾಂಶವು ನಮ್ಮ ಸತತ ಟ್ರೈನಿಂಗ್ ಮಕ್ಕಳಿಗೆ ಮಾಡ್ತಾ ಇದ್ದು, ನಮ್ಮ ಐಎಸ್ಸಿ ಕಾಲೇಜಿನಲ್ಲಿ ಪಾಠ್ಯಕ್ರಮದ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಮಾಡ್ತಾನೆ ಇದ್ದೀವಿ. ಇದರ ಪರಿಣಾಮ ಅವರು ಒಳ್ಳೆಯ ಉತ್ತಮವಾದ ರಿಸಲ್ಟನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸೆಂಟ್ ಮೇರೀಸ್ ಐಎಸ್ಸಿ ಸಮೂಹ ಸಂಸ್ಥೆಯ ಡೈರೆಕ್ಟರ್ ಗ್ಯಾವಿನ್ ಲೋಬೋ ಹಾಗೂ ನಮ್ಮ ಐಎಸ್ಸಿ ಪ್ರೋಗ್ರಾಮ್ ಡೈರೆಕ್ಟರ್ ಡಾಕ್ಟರ್ ಮನು ಕೌಶಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಈ ಕಾಂಬಿನೇಷನ್ ಇಂದ ಅತಿ ಉತ್ತಮವಾದ ರಿಸಲ್ಟ್ ಬಂದಿದೆ. St. Mary's ISC Unde Dasarahalli secured district rank 1 in JEE Main 2026 session 1 with Kevin Rodrigues securing a percentile of 99.78, which is a record in itself. Nobody from this district has scored this much percentile in JEE Mains until now. And he's followed by district rank 2 secured by Jenkar BR, who has clocked 99.61 percentile. The other top scorers of the institution, they include Sadia Shezan with a 98.65 percentile, Gokul BS with a 98.22 percentile, Taman Sarvajit MR 95.71 percentile, and Mohit HV with a 95.5 percentile, which is a record in itself. This result reflects St. Mary's ISC's academic approach that combines the ISC curriculum with focused competitive exam preparation, emphasizing conceptual clarity, consistency, and exam discipline. Commenting on the achievement, Shri Gerald Lobo, chairman of St. Mary's ISC, said, "Achieving this percentile is a moment of pride for all of us, as it represents the best JEE Mains performance in Chikmagalur till date. It motivates us to continue setting new academic benchmarks year after year." Dr. Manu Kaushal, myself, I'm the academic director of St. Mary's ISC, and our focus is on preparing students to perform confidently in competitive examinations. Also, after the second PUC board exams, we'll conduct a NEET simulation test open to all the NEET aspirants
as a support initiative to help students experience the exam environment, learn from their mistakes, and face the upcoming NEET 2026 with utmost confidence. St. Mary's ISC continues to focus on academic depth and exam preparedness, positioning students for consistent performance in national level competitive examinations. Thank you all. I'm Gavin Lobo, Director of St. Mary's Group of Institutions, and congratulations to all the students. ಈ ರಿಸಲ್ಟ್ ಏನು ಬಂದಿದೆ, ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಬಂದಿದೆ 99.78. ಒಂದು ಸ್ಟೂಡೆಂಟ್ ಕೆವಿನ್ ರಾಡ್ರಿಗಸ್ ಅಂತ, ಮತ್ತು ಜೆಂಕಾರ್ ಹ್ಯಾಸ್ ಸ್ಕೋರ್ಡ್ 99.61 percentile. ಸೊ ದಿಸ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಮಕ್ಕಳಾಗಲಿ ಇಲ್ಲಿ, ನಮ್ಮ ಪ್ರೋಗ್ರಾಮ್ ಆಗಲಿ ಮತ್ತು ಟೀಚರ್ಸ್ ಆಗಲಿ ಆ್ಯಂಡ್ ಮ್ಯಾನೇಜ್ಮೆಂಟ್, ನಾವೆಲ್ಲರೂ ಟೀಮ್ ವರ್ಕ್ ಮಾಡಿ ವಿ ಹ್ಯಾವ್ ವರ್ಕ್ ಹಾರ್ಡ್ ಫಾರ್ ದಿಸ್ ಆ್ಯಂಡ್ ವಿ ಥ್ಯಾಂಕ್ ಗಾಡ್ ಫಾರ್ ಗಿವಿಂಗ್ ಅಸ್ ದಿಸ್ ರಿಸಲ್ಟ್. So this is a collective effort, and I would like to congratulate all the students and parents for being with us. And we are preparing for JEE Advanced, which will be in the month of May. And for all the NEET candidates, we have a NEET simulation test ಅಂತ ಒಂದು ಟೆಸ್ಟ್ ಮಾಡಿದ್ದೀವಿ. ಆ ಟೆಸ್ಟ್ ಬರೆದ್ರೆ ಅವ್ರ ರ್ಯಾಂಕಿಂಗ್ಸ್ ಎಲ್ಲಿ ಮತ್ತು ಹೇಗೆ ಪ್ರಿಪೇರ್ ಆಗಿದ್ದಾರೆ ಅಂತ ಒಂದು ಅನಾಲಿಸಿಸ್ ಸಿಗುತ್ತೆ ಅವರಿಗೆ. ಸೊ ಐ ಎನ್ಕರೇಜ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ ಸೆಕೆಂಡ್ PUC, ನೀವು ಒಂದು ನೀಟ್ ಸಿಮ್ಯುಲೇಷನ್ ಟೆಸ್ಟ್ ಏನಿದೆ ಅದು ಕೊಟ್ಟರೆ ನಿಮಗೆ ನಿಮ್ಮ ರ್ಯಾಂಕಿಂಗ್ಸ್ ಗೊತ್ತಾಗುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿಬಡಿ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿ ಸಿಹಿ ತಿನಿಸಿ ಶುಭ ಹಾರೈಸಲಾಯಿತು. ಖುಷಿ ಆಗ್ತಿದೆ, ಎಲ್ಲ ಹಾರ್ಡ್ ವರ್ಕ್ ಎಲ್ಲ ಪೇ ಆಯ್ತು. ಸೊ ಖುಷಿ ಆಗ್ತಿದೆ. ಇಲ್ಲಿ ಮ್ಯಾನೇಜ್ಮೆಂಟು, ಸ್ಕೂಲು, ಗ್ಯಾವಿನ್ ಸರ್, ಗ್ಯಾರಿ ಸರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಎಲ್ಲರೂ ಥ್ರೂ ಔಟ್ ದ ಜರ್ನಿ ಫುಲ್ ಸಪೋರ್ಟ್ ಇತ್ತು. ಸೊ ಖುಷಿ ಆಗ್ತಿದೆ. ಡೈಲಿ ಬೇಸಿಸ್ ಅಲ್ಲಿ ಅವತ್ತಿನ ಮಾಡಿದ ಅವತ್ತೇ ಓದ್ತಿದ್ರು. ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ರಿವಿಷನ್ ಟೈಮಲ್ಲೆಲ್ಲ ಕರೆಕ್ಟ್ ಶೆಡ್ಯೂಲ್ ಕೊಟ್ಟಿದ್ರು. ಎಲ್ಲ ಪ್ಲಾನ್ಸ್, ಟೆಸ್ಟ್ ಸೀರೀಸ್ ಎಲ್ಲ ಇವರೇ ಕೊಟ್ಟಿದ್ರು. ಎಲ್ಲ ಕರೆಕ್ಟಾಗಿ ಆರ್ಗನೈಸ್ಡ್ ವೇ ಅಲ್ಲಿ 98.65% ಬಂದಿದೆ. ಡೈಲಿ ಕನ್ಸಿಸ್ಟೆಂಟ್ ಆಗಿದೆ. ಅದೇ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲದರಲ್ಲೂ ಲೈಕ್ ಹಾರ್ಡ್ ವರ್ಕ್ ಎಲ್ಲದರಲ್ಲೂ ಮಾಡಬೇಕು. ತುಂಬಾ ಸಪೋರ್ಟ್ ಸಿಕ್ತು. ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು. ನಾನು ಕೆವಿನ್ ಅವ್ರ ಮಮ್ಮಿ ಮಾತಾಡ್ತಾ ಇರೋದು. ನನ್ನ ಮಗ ಈಗ JEE ಮೈನ್ಸ್ ಅಲ್ಲಿ 99.78% ಬಂದಿದ್ದಾನೆ. ನನಗೆ ಈ ಪರ್ಸೆಂಟೇಜ್ ತುಂಬಾ ಖುಷಿ ಕೊಟ್ಟಿದೆ. ಹಾಗೇನೆ ನಾನು ನನ್ನ ಮ್ಯಾನೇಜ್ಮೆಂಟಿಗೆ, ಸ್ಪೆಷಲಿ ಗ್ಯಾರಿ ಸರ್, ಗ್ಯಾವಿನ್ ಸರ್, ಪ್ರಿಯಾ ಮ್ಯಾಮಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಪೋರ್ಟ್ ಮಾಡಿ, ಸ್ಟೂಡೆಂಟ್ಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಹಾಗೇನೆ ಟೀಚಿಂಗ್ ಫ್ಯಾಕಲ್ಟಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಯಾವುದೇ ಟೈಮಲ್ಲಿ ಆದ್ರೂ ಅವರು ಡೌಟ್ಸ್ ಕ್ಲಾರಿಫಿಕೇಶನ್ ಆಗಲಿ, ಇನ್ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಅದನ್ನ ತಗೊಂಡೋಗಿ ಹೋದಾಗ ಸಾಲ್ವ್ ಮಾಡಿದ್ದಾರೆ. ಸ್ಪೆಷಲಿ ಮನು ಕೌಶಲ್ ಸರ್ಗೆ ತುಂಬಾ ಥ್ಯಾಂಕ್ ಯು.